ದೌಸರನಾಣ ಪಹಾಡೆ ವೀರ್ಯ ಚಾರಿತ್ರವರ ತವ ಯಾರೇ ಅಪ್ಪಂಬರಂ ಚ ಜುಂಜದಿ ಐರಿಯೋ ಮುನಿ ಜೀವೋ. ಇಲ್ಲಿ ಆಚಾರ್ಯ ಪರಮೇಶ್ವರಿಗಳಂತಂದ್ರೆ ಮುನಿಯಾಗಿ ಆಚಾರ್ಯ ಪರಮೇಶ್ವರಿಗಳು ಆಗ್ತಾರೆ ಅಲ್ಲ. ಮುನಿಗಿನ ಆಚಾರ್ಯ ಆಗ್ತಾರೆ, ಆಚಾರ್ಯಗಿನ ಮುನಿ ಪರಮೇಶ್ವರಿ ಅಂತ ಆಗ್ತಾರೆ ಅಲ್ಲ. ಇಲ್ಲಿ ಯಾವ ಮುನಿಗಳು ದರ್ಶನ ಧ್ಯಾನ ಪ್ರಧಾನತೆಯು ಸಹಿತ ವೀರ್ಯ ಚಾರಿತ್ರ ಶ್ರೇಷ್ಠ ತಪಾಚಾರದಲ್ಲಿ ತಮ್ಮನ್ನು ಹಾಗೂ ಬೇರೆಯವರನ್ನು ತೊಡಗಿಸುವವರು. ನಿಮಗೂ ನೋಡ್ರಿ, ಶಿಷ್ಯರನ್ನು ಕೂಡ ಏನು ಮಾಡ್ತಾರೋ ಅವ್ರಿಗೆ ಶಿಕ್ಷಾ ಕೊಡ್ತಾರೆ, ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ, ಬೇರೆದವ್ರನ್ನು ತೊಡಗಿಸ್ಕೊಳ್ತಾರೆ. ಆಚಾರ್ಯ ಪರಮೇಷ್ಠಿ ಧ್ಯಾನದಲ್ಲಿ ಇರ್ತಾರೆ. ನೀವೆಲ್ಲರೂ ನನ್ನ ಧ್ಯಾನದಲ್ಲಿ ಇರ್ತೀರಿ, ಅದಕ್ಕೆ ಆಚಾರ್ಯ ಪರಮೇಷ್ಠಿ ಅಂತ ಹೇಳ್ತಾರೆ. ಜೋ ಯಾವ ಮುನಿಯೇ ಮುನಿಗಳು ದೌಸಳಿ ನಾನ ಪಹಾಣಿ ದರ್ಶನ ಜ್ಞಾನದ ಪ್ರಧಾನತೆ ಸಹಿತ. ನೋಡ್ರಿ, ಆಚಾರ್ಯ ಪರಮೇಷ್ಠಿಗೂ ಮುನಿ ಅಂತಾರೆ, ಅದರಿಂದ ವೀರ್ಯ ಚಾರಿತ್ರ ತವ ಯಾರೇ ಶ್ರೇಷ್ಠ ತಪಚಾರದಲ್ಲಿ ಅಪ್ಪಂಚ ತಮ್ಮನ್ನು ಪರಂ ಬೇರೆಯವರನ್ನು ನಿಮಗೂ ಸತಿಗೂ ಧ್ಯಾನ ಇಡ್ತಾರೆ, ತಾವು ಸತಿಗೂ ಧ್ಯಾನ ಇಟ್ಕೊಂತಾರೆ. ಜುಂಜದಿ ಅಂದ್ರೇನು? ಎಲ್ಲರನ್ನು ಬೇರ್ಪಡಿಸೋದಲ್ಲ, ಕೂಡಿಸೋದು, ಜೋಡಿಸೋದು, ತೊಡಗಿಸುವುದು. ಸೊ ಐರಿಯೋ ಆಚಾರ್ಯರು, ಜೇರಿಯೋ ಧ್ಯಾನ ಮಾಡಲು ಯೋಗ್ಯರು. ಅವ್ರನ್ನ ದರ್ಶನಾಚಾರ, ಜ್ಞಾನಾಚಾರ, ಚಾರಿತ್ರಾಚಾರ, ತಪಾಚಾರ, ವೀರ್ಯಾಚಾರ. ದರ್ಶನಾಚಾರ ಅಂದ್ರೆ ನಿರ್ದೋಷವಾದ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊತಾರೆ, ಅವರಿಗೆ ನಾವು ಉದ್ಧಾರ ಮಾಡಬೇಕು. ಜ್ಞಾನಾಚಾರ ಅಂದ್ರೆ ಅವ್ರು ನಿಜವಾಗ್ಲೂ ತಿಳ್ಕೊತಾರೋ, ತಿಳಿಸ್ತಾರೋ, ಸಮ್ಯಕ್ ಜ್ಞಾನ ಆಸಕ್ತಿ ಹೊಂದಿರ್ತಾರೋ ಅವರಿಗೆ ನಾವು ನಮಸ್ಕಾರ ಮಾಡಬೇಕು. ಅಷ್ಟಾಂಗ ಸಹಿತ ಸಮ್ಯಕ್ ಜ್ಞಾನದ ಆರಾಧನೆ ಮಾಡ್ತಾರೋ ಜ್ಞಾನಾಚಾರ ಇರ್ತಾರೋ. ಚಾರಿತ್ರ ಆಚಾರ ನಿಜ ಶುದ್ಧಾತ್ಮನ ಭಾವದಲ್ಲಿ ಇರ್ತಾರೋ, ಮನುಷ್ಯನಿಂದಿರುವುದು ಚಾರಿತ್ರ ನಿರ್ದೋಷದಿಂದ ಪಾಲನೆ ಮಾಡ್ತಾರೋ ಚಾರಿತ್ರ ಆಚಾರ ಅಂತ ಹೇಳ್ತಾರೆ. ತಪಾಚಾರ ಅನಸರಾದಿ ತಪಸ್ಸು ಮಾಡ್ತಾರೋ, ಚಿತ್ತ ನಿರೋಧವನ್ನು ಮಾಡ್ತಾರೋ, ತಪಗಳನ್ನು ನಿರ್ದೋಷ ರೂಪದಿಂದ ಪಾಲನೆ ಮಾಡ್ತಾರೋ ಅವರು ತಪಾಚಾರ ಅಂತ ಹೇಳ್ತಾರೆ, ಅವ್ರಿಗೆ ಕೂಡ ನಮಸ್ಕಾರ. ಇನ್ನು ವೀರ್ಯಾಚಾರ ಅಂದ್ರೇನು? ಅವ್ರಿಗೆ ಎಲ್ಲ ಥರದ ಶಕ್ತಿ ಇರ್ತದೆ. ನೋಡಿ, ನಾನು 2 ತಾಸು 3 ತಾಸು ಉಪದೇಶ ಮಾಡ್ತೀನಿ. ಬೆಳಿಗ್ಗೆ 3 ತಾಸು, ಈಗ 3 ತಾಸು, ಬೇಕಾದಷ್ಟು ಮಾತಾಡ್ತೀನಿ. ನಾನು ಎಷ್ಟು ಮಾತಾಡಿದ್ರು ಅದರ ಶಕ್ತಿ ಇರ್ತದೆ. ಎದ್ರ ಬಗ್ಗೆ? ಜ್ಞಾನದ ಬಗ್ಗೆ. ವೀರ್ಯಾಚಾರ 5 ಆಚಾರಗಳನ್ನು ಪಾಲಿಸುವರು, ಬೇರೆಯವರಿಗೆ ಆಚರಿಸಿರುವಂತೆ ಪೇರಿಸುವರು. ಇದಕ್ಕೇನಂತಾರೆ? ವೀರ್ಯಾಚಾರ. ಪರಮೇಷ್ಠಿ ಅಂತ ಹೇಳ್ತಾರೆ. ಎಷ್ಟು ಮಂದಿ ಅದರಾಗ? 5. ದಪ್ಪಗಳು 12, ಗುಪ್ತಿಗಳು 3, ದಶಧರ್ಮ 10, ಆಚಾರಗಳು 5, ಅವಶ್ಯಕ ಕ್ರಿಯೆಗಳು 6. ಬದಲಿಲ್ಲ ಇವನ್ನೆಲ್ಲವನ್ನು ಯಾರು ಹೇಳ್ತಾರೆ? ಆಚಾರ್ಯ ಪರಮೇಷ್ಠಿಗಳಿಗೆ. ಅನಸರ ಅಂದ್ರೆ ಉಪವಾಸ ಮಾಡೋದು, ಅವಮದರಂತರ ಕಡಿಮೆ ಹಾಳು ಮಾಡೋದು, ಪ್ರತಿಪರಿ ಸಂಖ್ಯೆ ಅಂದ್ರೆ ಆರು ಮಾಡೋದು, ರಸಪರಿತ್ಯಾಗ ಅಂದ್ರೆ ನಿರೋಧ, ಕಾಯಕ್ಲೇಶ ಅಂದ್ರೆ ಶರೀರವನ್ನು ದಂಡಿಸುವುದು, ಯುವತಿ ಶಯಾಸನ ಅಂತಂದ್ರೆ ನೆಲದ ಮೇಲೆ ಮಲಗುವುದು. ಇದು ಅಂತರಂಗ ನಿನ್ನೆ ಹೇಳಿದ್ದೇನೆ. ಪ್ರಾಯಶ್ಚಿತ್ತ ಮಾಡಿದ ತಪಸ್ಸನ್ನು ಒಪ್ಪಿಕೊಳ್ಳುವುದು, ಗುರುಗಳಲ್ಲಿ ಕ್ಷಮೆ ಕೋರುವುದು, ವಿನಯ ಮಾಡುವುದು, ಗುರುಗಳಿಗೆ ವಾದಿವಾದ ಮಾಡೋದಿಲ್ಲ, ವೈಯಾರತಿ ಗುರುಗಳ ಸಾಧುಗಳ ಸೇವೆ ಮಾಡೋದು, ಸ್ವಾಧ್ಯಾಯ ಧರ್ಮಗ್ರಂಥಗಳನ್ನು ಓದುವುದು, ಉತ್ಸರ್ಗ ಶರೀರದ ಮಮತೆಯನ್ನು ಬಿಡುವುದು, ಧ್ಯಾನ ಆತ್ಮನ ಚಿಂತನೆ ಮಾಡುವುದು. ತತ್ವಸೂತ್ರದ ಹೇಳ್ತೇನೆ, ನಾನು ಮನಸ್ಸು ಬಂದಾಗ ಹೇಳಿದೆ, ತಿಳಿತಿಲ್ಲ. ಗುಪ್ತಿಗಳು ಮನಗುಪ್ತಿ, ವಚನ ಗುಪ್ತಿ, ಕಾಯ ಗುಪ್ತಿ. ಈ 3 ಗುಪ್ತಿಗಳನ್ನು ಭಾಳ ಇದ್ರ ಬಗ್ಗೆ ಭಾಳ ಹೇಳೋದೈತಾಗ ಇಷ್ಟೇ ತಿಳ್ಕೊಂಬಿಡ್ರಿ. ಗುಪ್ತಿದ ಮೇಲೆ ಸಂಕೇತ ತಿಳ್ಕೊಳ್ಬೇಕು, ಸಂಕೇತ ಮೇಲೆ ಹಿಡಿಬೇಕು. ಸಂಕೇತ ಹೆಂಗೆ ಮಾಡ್ತಾರಲ್ಲ, ಈಗ ನೀವೆಲ್ಲರೂ ನನ್ನ ಜೊತೆ ಇರ್ತೀರಿ. ಈಗ 3-4 ನನ್ನ ಜೊತೆ ಇದ್ದರೆ ನಂದೆಲ್ಲ ತಿಳ್ಕೊಂಬಿಡ್ತೀರಿ. ನಾ ಹಿಂಗೆ ನೋಡಿದ್ರೆ ಏನು ಮಾಡಿದ್ರೆ ಆ ಸಂಕೇತ ಮೇಲೆ ಹಿಡಿಯೋದು. ಇದಕ್ಕೆ ಮನಗುಪ್ತಿ, ವಚನ ಗುಪ್ತಿ, ಕಾಯ ಗುಪ್ತಿ. ಮಾತಾಡೋದೇ ಬೇಡ, ಮೌನ ಸಾಧನ. ಬರೀ ಮೌನದ ಮೇಲೆ ಚರ್ಚೆ ಮಾಡೋದು. ಅರ್ಥ ಆಗ್ತದೆ ಎಲ್ಲರಿಗೂ? ಹಿರಿಯರು ಬಂತು ದಶಧರ್ಮಗಳು. ಇವಾಗ ಕೋಪ ಮಾಡಬಾರ್ದು, ಮೃದು ಭಾಷೆ ಇರಬೇಕು, ತ್ರಿಕರಣ ಶುದ್ಧಿ ಇರಬೇಕು, ಲೋಭವನ್ನು ತ್ಯಾಗ ಮಾಡಬೇಕು. ಉತ್ತಮ ಸತ್ಯ ಅಂದ್ರೆ ನಡೆ ನುಡಿಗಳಲ್ಲಿ ಶುದ್ಧನಾಗಿರಬೇಕು. ಉತ್ತಮ ಸಂಯಮ ಅಂದ್ರೆ ಇಂದ್ರಿಯ ಮನಸ್ಸನ್ನು ನಿಗ್ರಹಿಸುವುದು. ಉತ್ತಮ ತಪ ಅಂದ್ರೆ ಇಚ್ಛೆಯನ್ನು ನಿರೋಧಿಸುವುದು. ಆಮೇಲೆ ಉತ್ತಮ ತ್ಯಾಗ ಅಂದ್ರೆ ರಾಗ ದ್ವೇಷ ದೋಷಗಳನ್ನು ಬಿಡುವುದು, ಮೋಹಗಳನ್ನು ಬಿಡುವುದು. ಅಂಕಿಚ್ಛಿನ್ಯ ಅಂದ್ರೆ ಏನು? ಕರಿಕಿರಿ ಆಗುವುದು. ಬ್ರಹ್ಮಚರ್ಯ ಅಂದ್ರೇನು? ಆತ್ಮ ಉಪಾಸನೆ ಮಾಡುವುದು. ಇದನ್ನು ದಶಲಕ್ಷರದಾಗ ಚೆನ್ನಾಗಿ ಪ್ರವಚನ ಮಾಡ್ತಿದ್ದಾರೆ. ಇನ್ನು ಆಚಾರಗಳು ಎಷ್ಟು ಗೊತ್ತಿರೋರು? ದರ್ಶನಾಚಾರ ಬಗ್ಗೆನೇ ಹೇಳಿದ್ವಿ.
ನಿರ್ದೋಷ ಪಾಲನೆ ಮಾಡೋದು ಸಮ್ಯಕ್ ದರ್ಶನ, ದರ್ಶನಾಚಾರ. ಅಷ್ಟಾಂಗ ಸಮ್ಯಕ್ ಜ್ಞಾನ ತಿಳ್ಕೊಳ್ಳೋದು ಜ್ಞಾನಾಚಾರ. 13 ಪ್ರಕಾರ ಚಾರಿತ್ರ ನಿರ್ದೋಷದಿಂದ ಪಾಲನೆ ಮಾಡೋದು ಚಾರಿತ್ರಾಚಾರ. 12 ಪ್ರಕಾರ ತಪಗಳನ್ನು ಮಾಡೋದು ನಿರ್ದೋಷದಿಂದ ಆಚರಿಸುವುದು ತಪಾಚಾರ. ವೀರ್ಯಾಚಾರ ಅಂದ್ರೆ ಏನು? ಶಕ್ತಿಯನ್ನು ಮರೆ ಮಾಡದೆ ಉತ್ಸಾಹಪೂರ್ವಕವಾಗಿ, ಹೆದರಬಾರದು, ಸಂಯಮಪೂರ್ವಕವಾಗಿ ಆರಾಧನೆ ಮಾಡುವುದು ವೀರ್ಯಾಚಾರ. ಇನ್ನು 6 ಕ್ರಿಯೆಗಳದು: ಸಾಮಾಯಿಕ ಆತ್ಮಚಿಂತನ ಮಾಡುವುದು, ಸಾಮಾಯಿಕ ಸ್ತವನ ಮಾಡೋದು, ಪಂಚಪರಮೇಶ್ವರರು ಸ್ತೋತ್ರ ಮಾಡೋದು, ವಂದನೆ ಮಾಡೋದು, ದೇವ ಗುರು ಶಾಸ್ತ್ರಗಳಿಗೆ ನಮಸ್ಕರಿಸುವುದು, ಪ್ರತಿಕ್ರಮಣ ಮಾಡೋದು, ಪ್ರಮಾದಗಳನ್ನು ಒಪ್ಪಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ಪ್ರತಿಕ್ರಮ. ಪ್ರತ್ಯಾಖ್ಯಾನ 6 ಶಿವಸಿದರು ಯೋಗಿ ಕಾಲ ಪರ್ಯಂತ ಅನ್ನ ಪಾನ ಖಾದ್ಯ ರುಚಿಯನ್ನು ತ್ಯಜಿಸುವುದು. ಇಂದ್ರಿಯ ಸಂಯಮ ಪಾಲನೆಗಾಗಿ ರಸಪರಿತ್ಯಾಗ ನಿಯಮ ಮಾಡಿಕೊಳ್ಳುವುದು, ಕೈಗೊಳ್ಳುವುದು, ಅದಕ್ಕೆ ನಂತರ ಪ್ರತ್ಯಾಚಾರ. ಕಾಯಸ್ವರ್ಗ ಅಂದ್ರೇನು? ದೇಹ ದಂಡನೆ ಮಾಡಿಕೊಳ್ಳೋದು.